ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಾಳೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪಟ್ನಾ ಪಾರಿಯರ್ಸ್ ವಿರುದ್ಧ ಮ್ಯಾಚ್ ಆಡ್ತಾ ಇದೆ. ಈ ಪಂದ್ಯಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ಟಿಂಗ್ 7 ಹೇಗಿರುತ್ತದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಆನ್ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸಿ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲಾಕ್ ಟನ್ನಿಂದ ಮಾಡ್ಕೊಳ್ಳಿ. ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ಪಟ್ನಾ ಪಾರಿಯರ್ಸ್ ವಿರುದ್ಧ ನಮ್ಮ ಬುಲ್ಸ್ತನದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಹೇಳ್ಬಹುದು. ಯಾಕೆಂದರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ನಮ್ಮ ಬುಲ್ಸ್ ತಂಡ ಆ ಥರ ಪರ್ಫಾರ್ಮೆನ್ಸ್ ಅನ್ನು ನೀಡಿದೆ ಅಂತ ಹೇಳ್ಬಹುದು. ಕೊನೆ ಕ್ಷಣದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ನೀಡಿ ನಮ್ಮ ಬುಲ್ಸ್ ತಂಡ ಮ್ಯಾಚ್ನ ಟೈ ಮಾಡಿಕೊಂಡ್ರು ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ನಾಳೆ ನಡೆಯಲಿರುವ ಪಟ್ನಾ ವಿರುದ್ಧ ನಮ್ಮ ಬುಲ್ಸ್ ತಂಡದ ಸ್ಟಾರ್ಟಿಂಗ್ 7 ಹೇಗಿರುತ್ತದೆ ಅಂತ ನೋಡಿದರೆ, ಅಕ್ಷಿತ್ ಅವರು ಇರುತ್ತಾರೆ, ಸುರ್ಜಿತ್ ಸಿಂಗ್ ಅವರು ಇರುತ್ತಾರೆ, ಪ್ರತೀಕ್ ಅವರು ಇರುತ್ತಾರೆ, ಸುಶೀಲ್ ಅವರು ಇರುತ್ತಾರೆ, ಮೂನು ಅವರು ಇರುತ್ತಾರೆ, ಸೌರಭ್ ನಂದಲ್ ಅವರು ಇರುತ್ತಾರೆ, ರನ್ ಸಿಂಗ್ ಅವರು ಇರುತ್ತಾರೆ. ಇದರಲ್ಲಿ ರೈಡರ್ಗಳಾಗಿ ಅಕ್ಷಿತ್, ಸುಶೀಲ್ ಮತ್ತು ಮೂನು ಅವರು ಇರುತ್ತಾರೆ. ಡಿಫೆಂಡರ್ಗಳಾಗಿ ಸುರ್ಜಿತ್ ಸಿಂಗ್, ಸೌರಭ್ ನಂದಲ್ ಮತ್ತು ರನ್ ಸಿಂಗ್ ಅವರು ಇರುತ್ತಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಪ್ರತೀಕ್ ಅವರು ಕೂಡ ಸೆಂಟರ್ನಲ್ಲಿ ಇರುತ್ತಾರೆ. ಫ್ರೆಂಡ್ಸ್, ಇದು ನಮ್ಮ ಬುಲ್ಸ್ ತಂಡದ ಬಲಿಷ್ಠ ಪ್ಲೇಯಿಂಗ್ 7 ಅಂತ ಹೇಳ್ಬೋದು. ಹಾಗಾದರೆ ನಮ್ಮ ಬುಲ್ಸ್ ತಂಡದ ಈ ಸ್ಟಾರ್ಟಿಂಗ್ 7 ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಕಬಡ್ಡಿ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಕಬಡ್ಡಿ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.